ಧರ್ಮಸ್ಥಳ ಧರ್ಮಸ್ಥಳ ಶವಗಳನ್ನು ಹೂತ ಪ್ರಕರಣದ ವಿಚಾರವಾಗಿ ಮೈಸೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿರತಕ್ಕಂತಹ ಕರ್ನಾಟಕದ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ರವರು ಈ ಒಟ್ಟು ಪ್ರಕರಣಕ್ಕೆ ಕೋಮು ಬಣ್ಣವನ್ನು ನೀಡುವಂತಹ ಕೋಮುವಾದಿ ಹೇಳಿಕೆಯನ್ನು ನೀಡುವ ಮೂಲಕ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ಈ ವಿಚಾರವಾಗಿ ಇವರ ಈ ವಿವಾದಾತ್ಮಕ ಮತ್ತು ಕೋಮುವಾದಿ ಹೇಳಿಕೆಗೆ ತಿರುಗೇಟು ನೀಡುವ ಸಲುವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷರಾದಂತಹ ಅಬ್ದುಲ್ ಮಜೀದ್ ರವರ ನೇತೃತ್ವದಲ್ಲಿ, ಅದೇ ರೀತಿ ರಾಜ್ಯ ಉಪಾಧ್ಯಕ್ಷೆ ಶಾಹಿದಾ ತಸ್ನೀಮ್ ರವರ ಉಪಸ್ಥಿತಿಯಲ್ಲಿ ಇವತ್ತು ನಾವು ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸುದ್ದಿಗೋಷ್ಠಿಯಲ್ಲಿರತಕ್ಕಂತಹ ರಾಜ್ಯ ಅಧ್ಯಕ್ಷರ ಅಬ್ದುಲ್ ಮಜೀದ್ ರವರಿಗೆ ಸ್ವಾಗತವನ್ನು ಮಾಡುತ್ತಾ, ಉಪಾಧ್ಯಕ್ಷೆ ಶಾಹಿದಾ ತಸ್ನೀಮ್ ರವರಿಗೆ ಸ್ವಾಗತವನ್ನು ಮಾಡುತ್ತಾ ವಿಚಾರ ಮಂಡನೆಗಾಗಿ ರಾಜ್ಯಾಧ್ಯಕ್ಷರನ್ನ ಕೇಳಿಕೊಳ್ತಾ ಇದ್ದೀನಿ. ಆತ್ಮೀಯ ಎಲ್ಲ ಪತ್ರಕರ್ತ ಮಿತ್ರರೇ, ಏನು ಕೆಲವು ದಿನಗಳಿಂದ ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶ ವಿದೇಶಗಳಲ್ಲಿ ಅತಿ ಹೆಚ್ಚು ಚರ್ಚಿತ ವಿಷಯವಾಗಿರುವಂತಹ ಏನು ಧರ್ಮಸ್ಥಳದಲ್ಲಿ ನೂರಾರು ಹೆಣ್ಣು ಮಕ್ಕಳ ಕೊಲೆ ಶಂಕೆ, ಅದೇ ರೀತಿ ಅತ್ಯಾಚಾರದ ಆರೋಪಗಳು, ಆಮೇಲೆ ಹೂತಿಟ್ಟ ಪ್ರಕರಣ ಇದು ಬೆಳಕಿಗೆ ಬಂದ ನಂತರ ರಾಜ್ಯ ಸರ್ಕಾರ SIT ತನಿಖೆಯನ್ನು ನೇಮಕ ಮಾಡಿದೆ. ತನಿಖೆ ಈಗಾಗಲೇ ಆರಂಭ ಆಗಿದೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರಪ್ರಥಮ ಬಾರಿಗೆ ಇದರ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಹೈಕೋರ್ಟ್ ನ್ಯಾಯಾಧೀಶರ ಉಸ್ತುವಾರಿಯಲ್ಲಿ ಈ ತನಿಖೆ ಆಗಬೇಕು ಅಂತ ಹೇಳಿ ನಮ್ಮ ಬೇಡಿಕೆಯನ್ನು ಇಟ್ಟಿದ್ವಿ. ಮತ್ತೊಮ್ಮೆ ಅದನ್ನು ಪುನರುಚ್ಚರಿಸ್ತೇವೆ. ಈ ಒಂದು ತನಿಖೆ ಏನಿದೆ ಹೈಕೋರ್ಟ್ ನ್ಯಾಯಾಧೀಶರ ಒಂದು ಉಸ್ತುವಾರಿಯಲ್ಲಿ ನಡೀಬೇಕು. ಯಾಕಂದರೆ ಇದೊಂದು ಗಂಭೀರವಾದಂತಹ ಒಂದು ವಿಷಯ ಮತ್ತು ಕರ್ನಾಟಕದ ಮನಸ್ಸಾಕ್ಷಿಯನ್ನು ಮತ್ತು ಆತ್ಮಸಾಕ್ಷಿಯನ್ನು ಕದಡುವ ಅತ್ಯಂತ ಭೀಕರ ಘಟನೆ. 1980ರಿಂದ ಇದು ಆರಂಭ ಆಗಿದೆ. ಸರಿಸುಮಾರು 45 ವರ್ಷಗಳಿಂದ ಅಕ್ರಮ ಈ ರೀತಿಯಾದಂಥ ಹಲವಾರು ಕೇಸ್ಗಳು ಇಲ್ಲಿ ಬೆಳಕಿಗೆ ಬಂದಿದೆ. 1983ರಲ್ಲಿ ಕರ್ನಾಟಕ ರಾಜ್ಯದ ಅಸೆಂಬ್ಲಿಯಲ್ಲಿ ಇದು ಚರ್ಚೆ ಆಗ್ತದೆ. ಆದರೆ ದುರದೃಷ್ಟವಶಾತ್ ಅದು ವೇದವಲ್ಲಿ ಪ್ರಕರಣ ಇರ್ಬೋದು, ಪದ್ಮಲತಾ ಪ್ರಕರಣ ಇರ್ಬೋದು, ಸೌಜನ್ಯ ಪ್ರಕರಣ ಇರ್ಬೋದು, ಅನನ್ಯ ಭಟ್ ಪ್ರಕರಣ ಇರ್ಬೋದು, ಈ ರೀತಿಯ ನೂರಾರು ಪ್ರಕರಣಗಳು ಬೆಳಕಿಗೆ ಬಂದರೂ ಕೂಡ ಈ 45 ವರ್ಷದಲ್ಲಿ ಒಂದು ದಿವಸವೂ ಈ ಆರೋಪಿಗಳನ್ನು ಜೈಲಲ್ಲಿ ಇಡ್ಲಿಕ್ಕೆ ಆಗಲಿಲ್ಲ ಅನ್ನೋಂಥದ್ದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ದುರಂತ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಏನು ಈ ವಿಚಾರದಲ್ಲಿ ಮೊನ್ನೆ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಮೈಸೂರಿನಲ್ಲಿ ಪತ್ರಿಕಾ ಮಿತ್ರರೊಂದಿಗೆ ಮಾತಾಡ್ತಾ ತುಂಬ ಬಾಲಿಶವಾದಂತಹ ಮಾತನ್ನು ಹೇಳಿದ್ದಾರೆ. ಇಂತಹ ಅತಿ ದೊಡ್ಡ ಗಂಭೀರ ಪ್ರಕರಣವನ್ನು ಅವರು ಯಾರೋ ಮುಸ್ಲಿಂ ವ್ಯಕ್ತಿ ಆರೋಪ ಮಾಡಿದ್ದಾರೆ, ಕೇರಳ ಸರ್ಕಾರದವರು ಮಾಡ್ತಾ ಇದ್ದಾರೆ ಅಂತ ಅತ್ಯಂತ ಬಾಲಿಶವಾಗಿ ಮಾತಾಡಿದ್ದಾರೆ. ನಾಚಿಕೆ ಆಗಬೇಕು ನಿಮಗೆ. ವಿಶ್ವದಲ್ಲೇ ಅತ್ಯಂತ ದೊಡ್ಡ ರಾಜಕೀಯ ಪಕ್ಷ ಅನ್ನುವ ಹೆಗ್ಗಳಿಕೆ ಇರುವ BJP ಏನಿದೆ, ಅವರೇ ಹೇಳ್ಕೊಳ್ಳುವಂತಹ BJP, ಆ ಪಕ್ಷದ ಕರ್ನಾಟಕ ರಾಜ್ಯದ ಒಬ್ಬ ವಿರೋಧ ಪಕ್ಷದ ನಾಯಕ, ಮಾಜಿ ಉಪಮುಖ್ಯಮಂತ್ರಿ ಆಗಿದ್ದವರು, ಗೃಹ ಮಂತ್ರಿ ಆಗಿದ್ದವರು ಅತ್ಯಂತ ಶೋಚನೀಯವಾಗಿ ಈ ರೀತಿಯಾದಂಥ ಬಾಲಿಶತನದ ಹೇಳಿಕೆ ಹೇಳ್ತಾರಲ್ಲ. ನಾನು ಕೇಳುವಂಥದ್ದು, ಇಡೀ ಕರ್ನಾಟಕದ ಜನತೆಯ ಮುಂದೆ ಹೇಳುವಂಥದ್ದು, ಏನು ಈ ಮೊದಲ ಬಾರಿಗೆ 1983ರಲ್ಲಿ 2 ಬ್ರಾಹ್ಮಣ ಯುವಕರ ಶವವನ್ನು ಇದೇ ರೀತಿ ಯಾರಿಗೂ ಹೇಳದೆ ಕೇಳದೆ ಹೂತಾಕಿದ ಸಂದರ್ಭದಲ್ಲಿ ಅದರ ವಿಚಾರವಾಗಿ ತನಿಖೆ ಮಾಡಬೇಕು, ತಪ್ಪಿಸ್ಥರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಪ್ರಪ್ರಥಮ ಬಾರಿಗೆ ಮಾತಾಡಿದ್ದು BJPಯ ಶಾಸಕ ವಸಂತ್ ಬಂಗೇರ. ಈ ಆರ್ ಅಶೋಕ್
ಏನು ಬುದ್ಧಿವಂತರೋ ದಡ್ರೋ ಏನೋ ಅರ್ಥ ಆಗೋದಿಲ್ಲ. ಆರ್ ಅಶೋಕ್ ಅವರಿಗೆ ನಾನು ಹೇಳುವಂಥದ್ದು, ಈ ವಿಷಯವನ್ನ ಪ್ರಪ್ರಥಮ ಬಾರಿಗೆ ಅಸೆಂಬ್ಲಿಯಲ್ಲಿ ರೈಸ್ ಮಾಡಿದ್ದು ನಿಮ್ಮದೇ ಪಾರ್ಟಿಯ MLA ಆದಂತ ವಶಾಂತ್ ಬಂಗೇರ್ ಅವರು. ಆನಂತರ 1986ರಲ್ಲಿ ಪದ್ಮಲತಾ ಕೊಲೆ ಪ್ರಕರಣದ ಸಂದರ್ಭದಲ್ಲೂ ಕೂಡ ಅಸೆಂಬ್ಲಿಯಲ್ಲಿ ಆಗ ಏನು ನಿಮ್ಮ ಆಗ್ಲೂ ಕೂಡ ಯಡಿಯೂರಪ್ಪನವರು ಮತ್ತು ವಸಂತ್ ಬಂಗೇರ್ ಇದ್ದಾಗ ಆಗ್ಲೂ ಕೂಡ ಇವರೇ ಮಾತಾಡೋದು. ಅಂದ್ರೆ ಆನಂತರ ನಾವು ತೆಗೆದುಕೊಂಡ್ರೆ ಸೌಜನ್ಯ ಪ್ರಕರಣ ಬೆಳಕಿಗೆ ಬಂದ ನಂತರ ನಾವು ತಗೊಂಡ್ರೆ ದೊಡ್ಡ ಒಂದು ಶಬ್ದವನ್ನ ಎತ್ತಿರುವಂಥದ್ದು ತಿಮರೋಡಿಯವರು, ಮಹೇಶ್ ತಿಮರೋಡಿಯವರು. ಅವರು ಏನು ಹಿಂದುತ್ವ ಸಂಘಟನೆಗಳ ದೊಡ್ಡ ನಾಯಕ. ಅದೇ ರೀತಿ ಗಿರೀಶ್ ಮಟ್ಟಣ್ಣನವರು ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಬಿಜೆಪಿಯ ನಾಯಕ. ಗಿರೀಶ್ ಮಟ್ಟಣ್ಣವರು ಬಿಜೆಪಿಯ ನಾಯಕ, ಮಹೇಶ್ ತಿಮರೋಡಿಯವರು ಹಿಂದುತ್ವ ಸಂಘಟನೆಗೆ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಂತವರು. ಇಂತಹ ನಾಯಕರಾಗಿರ್ತದೆ ಈ ವಿಚಾರವನ್ನ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಹುಟ್ಟು ಹಾಕಿರುವಂಥದ್ದು. ನೀವು ಅದನ್ನ ಒಬ್ಬ ಮುಸ್ಲಿಂ ವ್ಯಕ್ತಿ ಆರೋಪ ಮಾಡ್ತಾನೆ ಅಂತ ಹೇಳ್ತಿರಲ್ಲ, ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತದೆ, ಮುಖ್ಯಮಂತ್ರಿಗೆ ಅಧಿಕೃತವಾಗಿ ಲೆಟರ್ ಬರೆದು ಇದನ್ನು SIT ತನಿಖೆ ಕೊಡಬೇಕು ಅಂತ ಬರೆದವರು ಮಹಿಳಾ ಆಯೋಗದ ಒಬ್ಬರು ಅಧ್ಯಕ್ಷರಾಗಿರ್ತಾನೆ ನಾಗಲಕ್ಷ್ಮಿ ಬಾಯಿ ಚೌಧರಿ ಅವರು. ನೀವು ಸಾರ್ವಜನಿಕವಾಗಿ ಮಾತಾಡಬೇಕಾದ್ರೆ ವಿಶ್ವದ ಅತಿ ದೊಡ್ಡ ಪಕ್ಷದ ಪಕ್ಷ ಬಿಜೆಪಿ, ಅದರ ಕರ್ನಾಟಕ ರಾಜ್ಯದ ಒಬ್ಬ ಲೀಡರ್ ಆಗಿ, ವಿರೋಧ ಪಕ್ಷದ ನಾಯಕನಾಗಿ ಈ 7 ಕೋಟಿ ಜನರ ಮುಂದೆ ಏನು ಮಾತಾಡ್ತಿದ್ರಿ? ನಿಮಗೆ ಇದು ಕರ್ನಾಟಕ ಜನತದ ಆತ್ಮಸಾಕ್ಷಿಯ ಮನಸ್ಸಾಕ್ಷಿಯ ಪ್ರಶ್ನೆ ರೀ, ಮಾನವೀಯತೆಯ ಪ್ರಶ್ನೆ ರೀ ಇದು. ಆರ್ ಅಶೋಕ್ ಅವರೇ, ಇದನ್ನ ಹಿಂದೂ ಮುಸ್ಲಿಂ ಅಂತೇಳಿ ಕೋಮು ಧ್ರುವೀಕರಣ ಮಾಡುವ ನಿಮ್ಮ ಕೆಟ್ಟ ಚಾಳಿ ಇದೆಯಲ್ಲ, ಇದಕ್ಕೆ ನನ್ನ ಧಿಕ್ಕಾರ ಇದೆ. ನಿಮಗೆ ಆತ್ಮಸಾಕ್ಷಿ ಅನ್ನೋದಿಲ್ವಾ? ಮನಸ್ಸಾಕ್ಷಿ ಅನ್ನೋದಿಲ್ವಾ? ನೂರಾರು ಹೆಣ್ಣು ಮಕ್ಕಳು, ಹಿಂದೂ ಹೆಣ್ಣು ಮಕ್ಕಳು ಇವತ್ತು ಈ ಮಣ್ಣಲ್ಲಿ ಮಣ್ಣಾಗಿ ಹೋದ್ರೆ ಅದನ್ನ ಒಂದು ಮಾನವೀಯತೆ ನೆಲೆಯಲ್ಲಿ ನಾವು ಪ್ರಶ್ನೆ ಮಾಡ್ತೀವಿ ಹೊರತು, ಯಾರಾದರೂ ಪ್ರಶ್ನೆ ಮಾಡಿದ್ರೆ ಮಾನವೀಯತೆ ನೆಲೆಯಲ್ಲಿ ಒಬ್ಬ ಪ್ರಜಾತಂತ್ರವಾದಿಯಾಗಿ ಒಂದು ಕಾನೂನು ಸುವ್ಯವಸ್ಥೆ ಅಡಿಯಲ್ಲಿ ವಿಶ್ವಾಸ ಇಡುವವನು ಇದನ್ನ ತನಿಖೆಗೆ ಕೇಳಿದ್ದಾನೆ ಹೊರತು ಬೇರೇನೂ ಅಲ್ಲ. ಮತ್ತೆ ನೀವೇನು ಮಾತಾಡಿದ್ರಿ? ದೇವಾಲಯವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ಒಬ್ಬ ಈ ಒಂದು ಪ್ರಕರಣದ ಬಗ್ಗೆ ಮಾತನಾಡುವ ಯಾರಾದ್ರೂ ಒಬ್ಬ ಆ ಒಂದು ಅಲ್ಲಿನ ದೇವಸ್ಥಾನದ ಬಗ್ಗೆ ಯಾರೂ ಮಾತಾಡಿಲ್ಲ, ಆ ನಂಬಿಕೆಯ ಬಗ್ಗೆ ಯಾರೂ ಮಾತಾಡಿಲ್ಲ. ದೇವಸ್ಥಾನ ಅನ್ನುವಂಥದ್ದು ಯಾರೊಬ್ಬರ ಸೊತ್ತಲ್ಲ, ಅದು ಆ ದೇವಸ್ಥಾನವನ್ನು ಒಪ್ಪಿಕೊಳ್ಳುವ ಭಕ್ತರ ಸೊತ್ತದು. ಆ ವಿಚಾರದಲ್ಲಿ ಯಾರಿಗೂ ಭಿನ್ನಾಭಿಪ್ರಾಯ ಇಲ್ಲ, ಯಾರೂ ಮಾತಾಡ್ತಲ್ಲ. ನೀವು ಜನರನ್ನ ದಿಕ್ಕು ತಪ್ಪಿಸುವ ಕೆಲಸ ಮಾಡಬೇಡಿ, ದಯವಿಟ್ಟು ಜನರನ್ನ ದಿಕ್ಕು ತಪ್ಪಿಸಬೇಡಿ. ಯಾರು ದೇವಸ್ಥಾನದ ವಿರುದ್ಧ ಅಲ್ಲ, ನಂಬಿಕೆ ವಿರುದ್ಧ ಅಲ್ಲ. ಯಾರು ಈ ನೂರಾರು ಕೊಲೆಗಳನ್ನ, ಅತ್ಯಾಚಾರಗಳನ್ನ ಯಾರಿಗೂ ಹೇಳದಕ್ಕೆ ಹೂತಿಟ್ಟ ಒಂದು ಪ್ರಕರಣ ಮಾಡಿದಾರಲ್ಲ, 1980ರ ದಶಕದಿಂದ ಆರ್ ಅಶೋಕ್ ಅವರೇ, ನಾಚಿಕೆ ಆಗ್ಬೇಕು ನಿಮ್ಗೆ. 2012ರಲ್ಲಿ ನೀವು ಉಪಮುಖ್ಯಮಂತ್ರಿ ಆಗಿದ್ದೀರಿ ಮತ್ತು ಗೃಹ ಮಂತ್ರಿ ಆಗಿದ್ದೀರಿ. ನೀವು ಸೌಜನ್ಯ ಪ್ರಕರಣ ನಡೆದಾಗ ನೀವು ಗೃಹ ಮಂತ್ರಿ, ನೀವು ಏನ್ ಮಾಡಿದ್ರಿ? ನೀವು ಒಬ್ಬನಿಗೆ ಶಿಕ್ಷೆ ವಿಧಿಸಲಿಕ್ಕೆ ಸಾಧ್ಯ ಆಯ್ತಾ? ಯಾರೋ ಸಂತೋಷ್ ರಾವ್ ಅನ್ನುವಂತ ಅಮಾಯಕನ ಇಟ್ಕೊಂಡು ಮಾಡಿ 6.5 ವರ್ಷ ಅವನನ್ನ ಜೈಲಲ್ಲಿಟ್ರಿ, ಅಮಾಯಕನನ್ನು ಹಿಡ್ಕೊಂಡು ಬಂದ್ರಿ. CBI ತನಿಖೆ ಆದಾಗ ಗೊತ್ತಾಯ್ತು ಅವನು ಅಮಾಯಕ ಅಂತ ಹೇಳಿ. ಇದು ದುರಂತ. ಇದು ಈ ಎಲ್ಲಾ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿ ಅವ್ರನ್ನೆಲ್ಲ ಅಂದ್ರೆ ಈ ಸತ್ಯವನ್ನ ಹೊರಗೆ ಬರದ ಹಾಗೆ ಮಾಡಿದಂತವರೇ ನಿಮ್ಮಂತ ರಾಜಕಾರಣಿಗಳು. ಅದರಲ್ಲಿ ಎಲ್ಲಾ ಪಕ್ಷದ ಕೊಡುಗೆ ಇದೆ. ಅಂದ್ರೆ 1980ರಿಂದ ಇಲ್ಲಿವರೆಗೆ 45 ವರ್ಷಗಳಲ್ಲಿ ನಡೆದ ನೂರಾರು ಕೊಲೆ ಪ್ರಕರಣಗಳು, ಕಾಣೆಯಾದ ಪ್ರಕರಣಗಳು, ಅತ್ಯಾಚಾರಗಳಿಗೆ ಒಬ್ಬನನ್ನ ಒಂದು ದಿವಸ ಜೈಲಿನಲ್ಲಿ ಇಡ್ಲಿಕ್ಕೆ ಆಗ್ಲಿಲ್ವಲ್ಲ ಅನ್ನುವಂಥದ್ದು ಈ ಪ್ರಜಾತಂತ್ರ ವ್ಯವಸ್ಥೆಯ ದುರಂತರಿ ಆರ್ ಅಶೋಕ್. ಅದಕ್ಕೆ ನೋವಾಗ್ತದೆ ನಮಗೆ ಆ ನೋವಿದೆ. ನಮಗೆ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇಷ್ಟೆಲ್ಲ ಸಂವಿಧಾನ ಇದ್ದು, ಇಷ್ಟೆಲ್ಲ ಕಾನೂನಿದ್ದು, ಇಷ್ಟೆಲ್ಲ IPS, ಇಷ್ಟೆಲ್ಲ ಸೆಕ್ಷನ್, ಇಷ್ಟೆಲ್ಲ ನ್ಯಾಯಾಲಯಗಳಿದ್ದು, ಇಂತಹ ದೊಡ್ಡ ದುರಂತ ಅನ್ಯಾಯ ಆದಾಗ ಒಬ್ಬನಿಗೆ ಶಿಕ್ಷೆ ಕೊಡ್ಲಿಕ್ಕೆ ಆಗ್ಲಿಲ್ಲ, ಒಂದು ದಿವಸ ಜೈಲಲ್ಲಿ ಇರ್ಲಿಕ್ಕಾಗಲ್ಲ. ನಮಗೆ ನಾಚಿಕೆ ಆಗ್ತದ್ರಿ, ನಮ್ಮ ಆತ್ಮಸಾಕ್ಷಿ ಒಪ್ಪೋದಿಲ್ಲ.
ಆ ಕಾರಣಕ್ಕೆ ನಾವೆಲ್ಲ ವಾಯ್ಸ್ ಮಾಡ್ತಿದ್ದೀವಿ ಹೊರತು ಬೇರೇನಲ್ಲ, ಅದು ತಿಳ್ಕೊಳ್ಳಿ. ಕರ್ನಾಟಕದ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡಿ, ಪ್ರಬುದ್ಧವಾಗಿ ನಡ್ಕೊಳ್ಳಿ. ಒಬ್ಬ ಉಪಮುಖ್ಯಮಂತ್ರಿ ಆಗಿದ್ದವರು, ಒಬ್ಬ ಗೃಹ ಮಂತ್ರಿ ಆಗಿದ್ದವರು, ನೀವು ಪ್ರಬುದ್ಧತೆಯಿಂದ ನಡ್ಕೊಳ್ಳಿ. ನೀವು ಇಂಥ ಅಪ್ರಬುದ್ಧ ಜನರನ್ನ ದಿಕ್ಕು ತಪ್ಪಿಸುವ, ವಿಷಯವನ್ನು ಕೋಮುವಾದೀಕರಣ ಮಾಡುವ ಕೇರಳ ಸರ್ಕಾರದ ಮೇಲೆ ಆರೋಪ ಮಾಡ್ತೀರಿ. ನೀವೇನ್ ಮಾಡಿದ್ರಿ? ನೀವು ನೀವು ಗೃಹ ಮಂತ್ರಿ ಆಗಿದ್ರಿ ಸೌಜನ್ಯ ಪ್ರಕರಣ ನಡೆದಾಗ. ಆಗ ಕೇರಳದವ್ರು ಎಲ್ಲಿದ್ರು? ಕೇರಳದವ್ರು ಬಂದು ಮಾತಾಡ್ತಾ ಇರೋದು ಇತ್ತೀಚೆಗೆ. ಅಂದ್ರೆ ಆ ಕೇರಳದ ಮೀಡಿಯಾ ಟೈಮ್ಸ್ ನೋ ಅಂತ ನ್ಯಾಷನಲ್ ಮಟ್ಟದ ಚಾನಲ್ ಮಾತಾಡ್ತು. ಅಂತಾರಾಷ್ಟ್ರೀಯ ಚಾನಲ್ಗಳು ಮಾನ ಹರಾಜಾಗ್ತಿದೆ. ಆರ್ ಅಶೋಕ್ ಅವರೇ, ಕರ್ನಾಟಕದ ಬಗ್ಗೆ, ಇಲ್ಲಿನ ಕಾನೂನು ವ್ಯವಸ್ಥೆ ಬಗ್ಗೆ ಮಾನ ಹರಾಜಾಗ್ತಾ ಇದ್ದಾರೆ. ನಾಚಿಕೆ ನಿಮಗೆ, ದಪ್ಪ ಚರ್ಮ ನಿಮಗೆ ನಾಚಿಕೆ ಆಗೋದ್ರಲ್ಲಿ ನಮಗೆ ನಾಚಿಕೆ ಆಗ್ತದೆ. ನಮಗೆ ನಾಚಿಕೆ ಆಗ್ತದೆ ನಾವು ಕರ್ನಾಟಕದವರು ಅಂತ ಹೇಳ್ಕೊಳಕ್ಕೆ. ಯಾಕಂದ್ರೆ ಕಣ್ಣ ಮುಂದೆ ಇಂಥ ಅನ್ಯಾಯ ದುರಂತ ನಡೀತಾ ಇರೋ ಕಾರಣಕ್ಕೆ. ಹಾಗಾಗಿ ಇಂತಹ ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡಬೇಡಿ. ಕರ್ನಾಟಕದ ಪ್ರಬುದ್ಧ ಜನರು ಇಂತಹ ಹೇಳಿಕೆಗಳನ್ನು ಖಂಡಿಸಬೇಕು. ಪ್ರಕಾಶ್ ರಾಜ್ ಅವರು ನಿನ್ನೆ ಖಂಡಿಸಿದ್ದಾರೆ, ಆಗ ಹಲವಾರು ಖಂಡಿಸಿದ್ದಾರೆ. ಇಂತಹ ಅಪ್ರಬುದ್ಧರಾದಂತಹ ರಾಜಕಾರಣಿಗಳ ಹೇಳಿಕೆಗಳನ್ನು ಖಂಡಿಸಬೇಕು. ಇಲ್ಲಿ ನಮಗೆ ನ್ಯಾಯ ಮುಖ್ಯ, ಹೊತ್ತು ಜಾತಿ ಧರ್ಮ ಯಾವುದು ನಮಗೆ ಮುಖ್ಯ ಅಲ್ಲ. ಆ ಅಮಾಯಕ ಹೆಣ್ಣು ಮಕ್ಕಳಿಗೆ, ಅವರ ಪೋಷಕರಿಗೆ, ಮಾನ್ಯ ಅಶೋಕ್ರವರೇ, ಆ ಅನನ್ಯ ಭಟ್ ಅವರ ಆ ವಯಸ್ಸಾದ ತಾಯಿ ಅಲ್ಲಿ ಧರ್ಮಸ್ಥಳದಲ್ಲಿ ಬಂದು ಕಣ್ಣೀರು ಹಾಕಬೇಕಾದ್ರೆ, ನನಗೇನು ಬೇಡ, ನನಗೆ ಯಾರಿಗೂ ಶಿಕ್ಷೆ ಕೊಡುವ ಇಚ್ಛೆ ಇಲ್ಲ, ನಾನು ಹಿಂದೂ ಧರ್ಮವನ್ನು ನಂದು ಸನಾತನ ಧರ್ಮದ ಆಶಯದಂತೆ ನನ್ನ ಮಗಳ ಅಸ್ಥಿಯನ್ನು ನಾನು ವಿಸರ್ಜನೆ ಮಾಡಬೇಕು, ಸನಾತನ ನಂಬಿಕೆಯಂತೆ ಅಂತ ಹೇಳಿ ಹೇಳ್ಬೇಕಾರೆ ನಿಮ್ಗೆ ಆತ್ಮಸಾಕ್ಷಿಗೆ ಚುಚ್ಚೋದಿಲ್ವೇನ್ರಿ ಮಾನ್ಯ ಅಶೋಕ್? ನಿಮ್ಮ ಆತ್ಮಸಾಕ್ಷಿಗೆ ಚುಚ್ಚೋದಿಲ್ವ ಇದು? ನಿಮ್ಮ ಮನಸ್ಸಾಕ್ಷಿಗೆ ಚುಚ್ಚೋದಿಲ್ವ ಇದು? ನೀವು ಮನುಷ್ಯರ? ನೀವು ಒಬ್ಬರು ಹಿಂದೂ ಹೆಣ್ಣು ಮಗಳು, ವಯಸ್ಸಾದ ಹೆಣ್ಣು ಮಗಳು, ನನಗೆ ಯಾರಿಗೂ ಶಿಕ್ಷೆ ಕೊಡಿಸುವ ಅಗತ್ಯ ಇಲ್ಲ, ತನಿಖೆಗೆ ನನಗೆ ಅಗತ್ಯ ಇಲ್ಲ, ನನ್ನ ಮಗಳ ಅಸ್ಥಿ ಪಂಜರವನ್ನು ಕೊಡಿಸಿ ಸನಾತನ ಧರ್ಮದ ಆಚರಣೆಯಂತೆ ನಾನು ವಿಧಿವಿಧಾನ ಮಾಡಬೇಕು ಅಂತ ಹೇಳಿ ಆ ಕಣ್ಣೀರ ಕೂಗು ನಮ್ಮ ಕರ್ನಾಟಕದ ಜನತೆಯ ಮನಸ್ಸಾಕ್ಷಿಯನ್ನ ಕದಡಿದಿರಿ ಆರ್ ಅಶೋಕ್. ಜಾತಿ ಧರ್ಮ ಅಂತೇಳಿ ನಿಮ್ಮಂತ ಹೀನ ಮನಸ್ಥಿತಿ ತೋರ್ಬೇಡ್ರಿ. ಇದು ಮನಸ್ಸಾಕ್ಷಿಯ, ಆತ್ಮಸಾಕ್ಷಿಯ ಪ್ರಶ್ನೆ. ಇದು ಕರ್ನಾಟಕ ಜನತೆ ಮರ್ಯಾದೆಯ ಪ್ರಶ್ನೆ, ಕಾನೂನು ಸುವ್ಯವಸ್ಥೆಯ ಪ್ರಶ್ನೆ. ಆ ಕಾರಣಕ್ಕೆ ಇಂಥ ಹೇಳಿಕೆಗಳಿಂದ ದೂರ ಇರಬೇಕು ಅನ್ನುವಂಥ ವಿಚಾರವನ್ನು ನಾನು ಹೇಳ್ತಾ, ಈ ವಿಚಾರದಲ್ಲಿ ನಾವು ಏನು ಬೇಡಿಕೆಗಳನ್ನು ಇಟ್ಟಿದ್ದೀವಿ, SITಯ ಪ್ರಾಮಾಣಿಕ ಅಧಿಕಾರಿಗಳನ್ನ ಅಲ್ಲಿಗೆ ನಿಯೋಜನೆ ಮಾಡಿದ್ದಾರೆ. ವಿಡಿಯೋ ಚಿತ್ರೀಕರಣ ಆಗ್ತಾ ಇದೆ, FSL ಇದೆ, ಎಲ್ಲವೂ ಕೂಡ ನಡೀತಾ ಇದೆ. ಬಟ್ ಮಾನ್ಯ ಸಿದ್ದರಾಮಯ್ಯನವರಿಗೆ ನಾವು ಹೇಳುವಂಥದ್ದು, ಇದಕ್ಕೆ ಹೈಕೋರ್ಟ್ನ ನ್ಯಾಯಾಧೀಶರ ಒಂದು ಉಸ್ತುವಾರಿ ಬೇಕಾಗ್ತದೆ. ಆ ಉಸ್ತುವಾರಿಯನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಬಹಳ ಮುಖ್ಯವಾಗಿ ನಮಗೆ ಬೇಸರ ಆಗ್ತದೆ, ಇವತ್ತು ಇದು ಚರ್ಚೆ ಆಗ್ತಾ ಇಲ್ಲ. ನಾವು ಏನು ಸಂಸತ್ ಸದಸ್ಯರಿದ್ದಾರೆ, ವಿಶೇಷವಾಗಿ ಮಹಿಳಾ ಸಂಸತ್ ಸದಸ್ಯರಿದ್ದಾರೆ, ಏನು ನಮ್ಮ ಪ್ರಿಯಾಂಕಾ ಗಾಂಧಿ ಇರ್ಬೋದು, ಇವರೆಲ್ಲ ತುಂಬ ಜನ ಲೀಡರ್ಸ್ ಏನು ಇದ್ದಾರೆ ಲೋಕಸಭೆಯಲ್ಲಿ ಈ ವಿಚಾರದಲ್ಲಿ ಮಾತಾಡಿ, ಹೆಣ್ಣು ಮಕ್ಕಳ ಮಾನದ ಪ್ರಾಣದ ಪ್ರಶ್ನೆ ಆಗಿದೆ. ಪಾರ್ಲಿಮೆಂಟ್ನಲ್ಲಿ ನೀವು ಇದನ್ನು ಮಾತಾಡಬೇಕು. ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂದರೆ ದೇಶದಲ್ಲಿರುವ ಪಾರ್ಲಿಮೆಂಟ್ನಲ್ಲಿರುವ ಎಲ್ಲ ಮಹಿಳಾ ಸಂಸತ್ ಸದಸ್ಯರಿಗೆ ಪತ್ರವನ್ನು ಬರಿತಾ ಇದ್ದೀವಿ. ಈ ವಿಚಾರವನ್ನು ಎತ್ಕೊಳ್ಬೇಕು. ಇದು ಗಂಭೀರವಾದಂಥ ಒಂದು ಇದನ್ನು ಚರ್ಚೆ ಮಾಡಬೇಕು. ಯಾವ ಹೋರಾಟ ಮಾಡಿ ಆದರೂ ಯಾರು ತಪ್ಪಿಸಿದ್ದಾರೆ ಈ ಬಾರಿ ಅಂತೂ ಶಿಕ್ಷೆ ಆಗಲೇಬೇಕು ಅನ್ನುವಂಥ ಆಗ್ರಹವನ್ನು ನಾವು ಪಡಿಸಿದ್ದೇವೆ. ಆ ರೀತಿ ನಾವು ಪತ್ರವನ್ನು ಕೂಡ ಬರಿತಾ ಇದ್ದೇವೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂತಹ ಶಾಹಿದಾ ತಸ್ನೀಮ್ರವರು ಮಾತಾಡ್ತಾರೆ. ಧರ್ಮಸ್ಥಳದಲ್ಲಿ ನಡೆದಿರುವಂತಹ ನೂರಾರು ಯುವತಿಯರ, ಮಹಿಳೆಯರ ಕೊಲೆ, ಅತ್ಯಾಚಾರ ಮತ್ತು ಹೂಳಿರುವಂತಹ ಘಟನೆಯು ಒಂದು ಪೈಶಾಚಿಕ ಕೃತ್ಯವಾಗಿದ್ದು, ಇದು ಇಡೀ ವಿಶ್ವದಲ್ಲೇ ಕರ್ನಾಟಕಕ್ಕೆ ಒಂದು ಕಪ್ಪು ಚುಕ್ಕೆಯಾಗಿದೆ, ತಲೆ ತಗ್ಗಿಸುವಂತಹ ಘಟನೆಯಾಗಿದೆ. ನಾಗರಿಕ ಸಮಾಜಕ್ಕೆ ಒಗ್ಗುವಂತಹದ್ದಲ್ಲ.
ಇಲ್ಲಿ ನಾವು ನೋಡಬೇಕಾಗಿರೋದು ಇಲ್ಲಿ ಸಂತ್ರಸ್ತರು ಮಹಿಳೆಯರಾಗಿದ್ದಾರೆ. ಮಹಿಳೆ ಅಂತ ಹೇಳುವಾಗ ಅದರಲ್ಲಿ ಯಾವುದೇ ಜಾತಿ ವರ್ಗ ವರ್ಣ ಯಾವುದೂ ಇಲ್ಲ. ಓರ್ವ ಮಹಿಳೆಗಾದ ಅನ್ಯಾಯ ಅದು ಇಡೀ ಮಹಿಳಾ ಕುಲಕ್ಕಾದ ಅನ್ಯಾಯ ಆಗಿದೆ. ಇದರಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು ಜಾತಿಯನ್ನು ಹುಡುಕ್ತಾರೆ ಎಂದಾಗಿದ್ದರೆ, ಮಹಿಳೆಯರಿಗೆ ನ್ಯಾಯ ಕೊಡುವುದಕ್ಕೂ ಕೂಡ ಇವರು ಜಾತಿಯ ನೆಪವನ್ನು ಹುಡುಕುತ್ತಾರೆ ಎಂದಾಗಿದ್ದರೆ, ನಾವು ಯಾವ ಮಟ್ಟಕ್ಕೆ ಇಳಿದಿದ್ದೇವೆ, ನಮ್ಮ ಆಡಳಿತ ವ್ಯವಸ್ಥೆ ಯಾವ ಮಟ್ಟಕ್ಕೆ ಇಳಿದಿದೆ ಎಂಬುದು ಅತ್ಯಂತ ಖೇದಕರ ವಿಷಯ ಆಗಿದೆ. ಇನ್ನೊಂದು ವಿಚಾರ ಏನಂದರೆ, ಹಲವು ದಶಕಗಳಿಂದ ಇದು ನಡೀತಾ ಇದ್ದರೂ ಕೂಡ ಎಲ್ಲರೂ ಕಣ್ಣು ಮುಚ್ಚಿ ಕೂತು ಈ ವ್ಯವಸ್ಥೆಗೆ ಹೆದರಿ ಬೆದರಿ ಅಥವಾ ಒಗ್ಗಿ ಆಮಿಷಗಳಿಗೆ ಒಗ್ಗಿ ಅದನ್ನು ಹೇಗೆ ಒಪ್ಪಿಕೊಂಡ್ರು ಎನ್ನುವಂಥದ್ದು ಬಹಳ ಖೇದಕರ. ಇಲ್ಲಿ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇರುವ ಆ್ಯಂಗಲೇ ಬೇರೆ ಆಗಿರ್ತದೆ. ಕೆಲವೊಮ್ಮೆ ನಿಜವಾಗಿಯೂ ನ್ಯಾಯ ಒದಗಿಸಬೇಕಾಗಿರುವುದು ನಮ್ಮ ಇಂದಿನ ಅಗತ್ಯತೆಯಾಗಿದೆ, ಕಾಲದ ಬೇಡಿಕೆಯಾಗಿದೆ. ಇದು ಹಲವು ದಶಕಗಳಿಂದ ಚರ್ಚೆಯಾಗಿ ಹಲವು ದಶಕಗಳಲ್ಲಿ ಇದು ಮುನ್ನೆಲೆಗೆ ಬಂದು ಪುನಃ ಅದು ಹಿನ್ನೆಲೆಗೆ ಹೋಗುವುದು, ಪುನಃ ಮುನ್ನೆಲೆಗೆ ಬರುವುದು, ಇಂತಹ ಒಂದು ರಿಪಿಟೇಷನ್ ಕಾಣ್ತಾ ಇದೆಯೇ ಹೊರತು ಅದರಲ್ಲಿ ನ್ಯಾಯ ದೊರಕಿಸಿಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದರೆ ಈ ಆಧುನಿಕ ಭಾರತದಲ್ಲಿ ನಮಗೆ ಅದೊಂದು ಅತ್ಯಂತ ನಾಚಿಕೆಯ ವಿಷಯ ಆಗಿದೆ. ಇಲ್ಲಿ ಇನ್ನೊಂದು ವಿಚಾರವನ್ನು ನಾವು ಗಮನಿಸಬೇಕಾಗಿದೆ. ಇಲ್ಲಿ ಲವ್ ಜಿಹಾದ್, ಇಲ್ಲಿ ನ್ಯಾಯಾಲಯಗಳು ಇಲ್ಲ ಅಂತ ಹೇಳಿದಂತಹ ಲವ್ ಜಿಹಾದ್ನ ವಿಷಯದಲ್ಲಿ ಬೇರೆ ಬೇರೆ ಸಿನಿಮಾಗಳನ್ನು ಮಾಡ್ತಾರೆ. ಬೇರೆ ಬೇರೆ ದೇಶಗಳಿಗೆ ಸಾವಿರಾರು ಮಹಿಳೆಯರನ್ನು ಕಳ್ಳ ಸಾಗಾಣಿಕೆ ಮಾಡಿದ್ದಾರೆ ಅಂತೆಲ್ಲ ಆರೋಪ ಹೊರಿಸ್ತಾರೆ. ನಿಜವಾಗಿಯೂ ನಾವು ನೈಜವಾಗಿ ನೋಡಬೇಕಾಗಿರೋದು ಇಂತಹ ವಿಚಾರಗಳನ್ನು. ಇಲ್ಲಿ ನಾವು ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿದರೆ ಆ ಕಾಣೆಯಾದ ಮಹಿಳೆಯರು ಅಂತ ಏನು ನೀವು ಆರೋಪ ಹೊರಿಸ್ತೀರೋ ಆ ಮಹಿಳೆಯರು ನಿಜವಾಗಿಯೂ ನಮಗೆ ಎಲ್ಲಿದ್ದಾರೆ ಅಂತ ಕಂಡುಹಿಡಿಯಲಿಕ್ಕೆ ಸಾಧ್ಯವಿದೆ. ಆದ್ದರಿಂದ ನ್ಯಾಯಯುತವಾಗಿ ತನಿಖೆ ನಡೀಬೇಕು. ಇದರಲ್ಲಿ ಯಾವುದೇ ಕೋಮುವಾದ ಅಥವಾ ಧರ್ಮದ ವಿಚಾರದಲ್ಲಿ ಇದು ನಡೆಯುವುದು ಬೇಡ. ಬದಲಾಗಿ ನ್ಯಾಯಯುತವಾದ ತನಿಖೆ ನಡೀಬೇಕು ಅಂತ ನಾವು ಆಗ್ರಹಿಸ್ತೇವೆ, ಒತ್ತಾಯಿಸ್ತೇವೆ. ಆಗಮಿಸಿದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಮಾತನಾಡಿದಂತಹ ರಾಜ್ಯ ನಾಯಕರಿಗೂ ಕೂಡ ಧನ್ಯವಾದಗಳು.